ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಸಿಂದಗಿ ತಾಲೂಕು ಗಾಣಿಗ ಸಮಾಜದ ವತಿಯಿಂದ ಆಗಸ್ಟ್ 23ರಂದು ಸಿಂದಗಿ ನಗರದ ಮಾಂಗಲ್ಯ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ರೂಪರೇಷೆಗಳ ಕುರಿತು ನಗರದ ಲಕ್ಷ್ಮೀ ದೇವಸ್ಥಾನದಲ್ಲಿ ಗಾಣಿಗ ಸಮಾಜದ ಮುಖಂಡರು ಪೂರ್ವಭಾವಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಆಗಸ್ಟ್ 23ರಂದು ಅಂಬೇಡ್ಕರ್ ವೃತ್ತದಿಂದ ಮಾಂಗಲ್ಯ ಭವನದವರೆಗೆ ವಿವಿಧ ಕಲಾ ತಂಡಗಳ ಕಲಾ ಪ್ರದರ್ಶನದೊಂದಿಗೆ ಭವ್ಯ ಮೆರವಣಿಗೆ ನಡೆಯಲಿದೆ. ಬಳಿಕ ಮಾಂಗಲ್ಯ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವವರನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಮಾಡಲಾಗುವುದು ಎಂದು ಮುಖಂಡರು ತಿಳಿಸಿದರು. ಸಮಾಜದ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವುದು ಹಾಗೂ ಯುವ ಪೀಳಿಗೆಯಲ್ಲಿ ಸಾಧನೆಯ ಮನೋಭಾವ ಬೆಳೆಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಎಲ್ಲಾ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮುಖಂಡರು ಮನವಿ ಮಾಡಿಕೊಂಡರು. ಪ್ರತಿಭಾ ಪುರಸ್ಕಾರ ತಾಲೂಕಾ ಮಟ್ಟದ್ದು ಕಾರ್ಯಕ್ರಮವನ್ನು 23/8/2026 10 ಗಂಟೆಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭ ಮಕ್ಕಳಲ್ಲಿ ಒಂದು ಪ್ರತಿಭೆಯನ್ನು ಗುರುತಿಸುವಂಥ ಮಕ್ಕಳಲ್ಲಿ ಒಂದು ಶೈಕ್ಷಣಿಕವಾಗಿ ಮತ್ತು ಅವರ ಗುಣಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ ಇದು ಪ್ರತಿಭಾ ಪುರಸ್ಕಾರವನ್ನು ನಾವು ಮಾಡ್ತೇವೆ. ಯಾಕಂದ್ರೆ ಸಮಾಜದಲ್ಲಿ ಇವತ್ತು ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆ ಮಾಡುವಂಥ ಕಾಲ ಇದೆ. ಯಾಕೆ ಒಂದು ರಾಜಕೀಯವಾಗಿಯೂ ನಮ್ಮ ಸಂಖ್ಯೆ ಮತ್ತು ಅನುಗುಣವಾಗಿ ನಾವು ನಮ್ಮ ಹಕ್ಕನ್ನು ನಾವು ಇವತ್ತು ಸರ್ಕಾರಕ್ಕಾಗಲಿ ಮತ್ತು ಈಗ ನಾವು ಒತ್ತಾಯವನ್ನು ಪಡಿಸ್ತೀವಿ. ಮತ್ತು ಈ ಮೀಸಲಾತಿ 2A ಅನ್ನು ಯಾವತ್ತೂ ಹಿಂಗೆ ನಮ್ಮ ಜನನ ಕೆಲವೊಂದು ಏರುಪೇರು ಮಾಡ್ತಿರ್ತಾರೆ ಸರ್ಕಾರದಲ್ಲಿ, ಯಾವತ್ತೂ ಸದಾ ಕಾಪಾಡ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಸ್ವತಃ ಅವರಿಗೆ ಎಚ್ಚರಿಕೆ ಮೂಲಕ ನಾವು ತಿಳಿಸ್ತೀವಿ. ಇವತ್ತು ನಾವು ಅಂಬೇಡ್ಕರ್ ಸರ್ಕಲ್ದಿಂದ ಮಾಂಗಲ್ಯ ಭವನದವರೆಗೆ ನಮ್ಮ ಸಮಾಜದ ಗುರುಗಳನ್ನು ರಥದಲ್ಲಿ ಕೂಡಿಸಿ ಮತ್ತು ಸಮಾಜದ ಒಂದು ಗಾನದೇವತೆ ಸ್ತಂಭವನ್ನು ಕುಂದಿರಿಸಿ ಮೆರವಣಿಗೆ ಮುಖಾಂತರ ಮಾಂಗಲ್ಯ ಭವನದಲ್ಲಿ ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ನಾವು ಬಯಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಸರ್ಕಾರದ ಸಹಕಾರ ಮಂತ್ರಿಗಳಾದಂಥ ಲಕ್ಷ್ಮಣ ಸವದಿ ಅವರು, ಈಗ ನಿಗಮದ ಅಧ್ಯಕ್ಷರಾದಂಥ ಅನಂತ್ ಅವರು, ಅನೇಕ ನಮ್ಮ ಸಮಾಜ ಮುಖಂಡರುಗಳು ಸಹಿತ ಆಗಮಿಸುತ್ತಾರೆ. ಅವ್ರನ್ನೂ ಸಹಿತ ಇವತ್ತು ನಾವು ಬರಮಾಡಿಕೊಂಡು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಜನರಿಗೆ ಒಂದು ತಿಳುವಳಿಕೆ ಕೊಡುವಂಥ, ಸಮಾಜದಿಂದ ಏನು ಆಗಬೇಕು, ಏನು ಹೋಗಬೇಕು, ಸರ್ಕಾರದಿಂದ ಏನು ಸವಲತ್ತು ಪಡಿಬೇಕು, 15% ಏನು ಅದಾವ ಅನ್ನೋಂಥ ಸವಲತ್ತುಗಳನ್ನು ಸಹಿತ ಇವತ್ತು ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಇದೊಂದು ಸಮಾರಂಭ ಅಂತ ನಾ ಹೇಳಲು ಬಯಸ್ತೀನಿ. ಅದಕ್ಕೆ ದಯವಿಟ್ಟು ನಾವು ಪತ್ರಕರ್ತರು ಇಲ್ಲಿ ಬಂದು ಸಹಕರಿಸಿ ನಮ್ಮನ್ನು ಒಂದು ಒಳ್ಳೆಯ ಒಂದು ಪ್ರಚಾರ ಮಾಧ್ಯಮವನ್ನು ಕೊಟ್ಟು ಸಹಕರಿಸಿಗಾಗಿ ತಮ್ಮಲ್ಲಿ ವಂದಿಸಿ ಧನ್ಯವಾದಗಳು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.